Hi friends, I hope you are doing well. ಸ್ನೇಹಿತರೆ, ನಾವು ಈಗಾಗಲೇ ಕಳೆದ ಕ್ಲಾಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ತಿಳ್ಕೊಂಡಿದ್ವಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಬರುವಂತಹ ದ ಫಸ್ಟ್ ಪಾರ್ಟ್ ಈಸ್ ನಥಿಂಗ್ ಬಟ್ ನೌನ್. ನೋಡಿ, ಈ ನೌನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. And video start ಮಾಡೋಕ್ಕಿಂತ ಮೊದಲು, and I request you to subscribe my channel and press bell icon to get all the notifications for the English grammar upcoming videos. And I need your support and encouragement, and you can suggest any good or bad, so through your comments, and watch all my videos till end and share it to so others and like ಅಂತ ಕೇಳ್ಕೊಳ್ತಾ, ಸೊ ಇವತ್ತಿನ ಒಂದು ಟಾಪಿಕ್ ನೌನ್. ನೋಡಿ, ಈ ನೌನ್ ಅನ್ನ ನಾನು ತುಂಬಾ ಸುಲಭವಾಗಿ ಯುನಿಕ್ ಮೆಥಡ್ ಅಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ತಾ ಹೋಗ್ತೀನಿ. ತಾವೆಲ್ಲ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಂಗ್ಲಿಷ್ ಗ್ರಾಮರ್ ಅನ್ನ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ನಾಮಪದ, ಈ ನಾಮಪದವನ್ನ ನಮಗೆ ಫಸ್ಟ್ ಐಡೆಂಟಿಫೈ ಮಾಡುವಂತಹ ಒಂದು ನಾಲೆಡ್ಜ್ ಬರಬೇಕು. ನಾಮಪದದ ವಿಧಗಳು ಮತ್ತೆ ಗುರುತಿಸುವ ವಿಧಾನ. ನೋಡಿ, ಎವ್ರಿ ಟಾಪಿಕ್ ಅಂಡ್ ಎವ್ರಿ ಸ್ಟ್ರಕ್ಚರ್ ಆರ್ ಎಲಿಮೆಂಟ್ ಆಸ್ ಸಬ್ ಟಾಪಿಕ್ಸ್ ಅಥವಾ ಕ್ಯಾಟಗರೀಸ್ ಅಥವಾ ಗ್ರೂಪ್ಸ್ ಇರುತ್ತೆ. ಸೊ ಹಾಗೇನೆ ನಾಮಪದ ಅಂತ ಬಂದಾಗ ಅದರಲ್ಲೂ ಕೂಡ ವಿಧಗಳು ಬರ್ತವೆ. ಬಟ್ ಇವುಗಳನ್ನ ಗುರುತಿಸುವಂತಹ ಈಸಿ ಮೆಥಡ್ ಹೇಗೆ? ದೇರ್ ಆರ್ ಟೂ ಟೈಪ್ಸ್. ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ನೌನ್. ಸೊ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್, ಅಂದ್ರೆ ಅಗೋಚರ ವಾಚಕ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಅಗೋಚರ ವಾಚಕ ನಾಮಪದ. ಎರಡನೇದು ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಅಂದ್ರೆ ದರ್ಶನಾತ್ಮಕ ನಾಮಪದ ಅಂತ ಹೇಳ್ತೀವಿ. ನೋಡಿ, ಈ ತರ ಎರಡೂ ತರಹದ ಪದಗಳು ಬಂದಾಗ, ನಾಮಪದಗಳು ಬಂದಾಗ ಇವುಗಳನ್ನ ಗುರುತಿಸುವಂತಹ ಸಾಮರ್ಥ್ಯ ನಮಗೆ ಬರಬೇಕು. ಹೇಗೆ ಗುರುತಿಸುವುದು ಅನ್ನುವಂತಹ ವಿಧಾನವನ್ನ ನಿಮಗೆ ತಿಳಿಸ್ತೀನಿ. ಅಬ್ಸ್ಟ್ರಾಕ್ಟ್ ನೌನ್ ಅಂಡ್ ಕಾಂಕ್ರೀಟ್ ನೌನ್. ಇಲ್ಲಿ ಹ್ಯಾಪಿ, ಸ್ಯಾಡ್, ಲವ್, ಆನೆಸ್ಟಿ ಇದೆ. ಹ್ಯಾಪಿ, ಸ್ಯಾಡ್, ಲವ್, ಆನೆಸ್ಟಿ ಇದೆ. ನೆಕ್ಸ್ಟ್ ಈ ಕಡೆ ಹರೀಶ್, ಕೋಡಿಯಾಲ್, ಪಿಕಾಕ್, ಬುಕ್ ಇದೆ. ನಾವು ಎರಡೂ ಕಡೆ ಇರುವಂತವುಗಳು ಕೂಡ ನೌನ್ಸ್. ಬಟ್ ಯಾವ ಅಬ್ಸ್ಟ್ರಾಕ್ಟ್, ಯಾವ ಕಾಂಕ್ರೀಟ್ ಅನ್ನೋ ನಾವು ವ್ಯತ್ಯಾಸವನ್ನ ಗುರುತಿಸಬೇಕು, ಟೈಪ್ಸ್ ಅನ್ನ ಗುರುತಿಸಬೇಕಾಗುತ್ತೆ. ಸೊ ಇಂಗ್ಲಿಷ್ ಒಳಗಡೆ ಮಿಲಿಯನ್ಸ್ ಆಫ್ ವರ್ಡ್ಸ್ ಇದೆ. ಅದರಲ್ಲಿ ನೌನ್ಸ್ ಯಾವುವು, ಅಡ್ಜೆಕ್ಟಿವ್ಸ್ ಯಾವುವು, ವರ್ಬ್ಸ್ ಯಾವುವು, ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಪದಗಳೆಲ್ಲ ಇರ್ತಾವಲ್ಲ, ಅವುಗಳನ್ನ ಐಡೆಂಟಿಫೈ ಮಾಡುವಂತ ಸಾಮರ್ಥ್ಯ ನಮಗೆ ಬೇಸಿಕ್ ಆಗಿ ಬರಬೇಕು. ಹಾಗಾದ್ರೆ ನಮಗೆ ಇಂಗ್ಲಿಷ್ ಈಸಿಯಾಗಿ ಅರ್ಥ ಆಗುತ್ತೆ, ಮತ್ತೆ ನಮಗೆ ಮಾತಾಡ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವುಗಳನ್ನ ನಾವು ಗುರುತಿಸೋದಕ್ಕೆ ಇವುಗಳಿಗೆ ಕೆಲವು ಫೀಚರ್ಸ್ ಇರಬೇಕು, ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ನೋಡಿ, ನಾನು ಈ ಒಂದು ವಿಧಾನದಲ್ಲಿ ಈ ಒಂದು ಈಸಿ ಯುನಿಕ್ ಫಾರ್ಮುಲಾವನ್ನ ಬಳಸಿಕೊಂಡು ನಿಮಗೆ ಅಬ್ಸ್ಟ್ರಾಕ್ಟ್ ಅಂಡ್ ಕಾಂಕ್ರೀಟ್ ನೌನ್ಸ್ ಅನ್ನ ಗುರುತಿಸುವಂತ ಮೆಥಡ್ ಅನ್ನ ಹೇಳ್ತೀನಿ. ನೋಡಿ, MTV ಅಂತಿದೆ. MTV ನೀವು ಹಾಡೆಲ್ಲ ಕೇಳಿರ್ತೀರಿ, ಉಪೇಂದ್ರ ಅವ್ರದ್ದು MTV ಸುಬ್ಬಲಕ್ಷ್ಮಿಗೆ. ಸೊ ಆ ರೀತಿ ಆದ್ರೂ ಕೂಡ ನೆನಪಿಟ್ಕೊಳ್ಳಿ. MTV ಅಂದ್ರೆ ನೋಡಿ, ಇಲ್ಲಿ ಎಂ ಅಂದ್ರೆ ಮೆಜರಬಿಲಿಟಿ, ಟಿ ಅಂದ್ರೆ ಟಚಬಿಲಿಟಿ, ವಿ ಅಂದ್ರೆ ವಿಜಿಬಿಲಿಟಿ. ಈಗ ನಿಮ್ಗೆ ಅರ್ಥ ಆಯ್ತು ಯಾವ ಲೆಟರ್ ಏನನ್ನ ತಿಳಿಸುತ್ತೆ, ಯಾವ ಸ್ಟ್ಯಾಂಡ್ಸ್ ಫಾರ್ ಇದೆ ಅಂತೇಳಿ. ಎಂ ಅಂದ್ರೆ ಮೆಜರಬಿಲಿಟಿ, ಟಿ ಅಂದ್ರೆ ಟಚಬಿಲಿಟಿ, ವಿ ಅಂದ್ರೆ ವಿಜಿಬಿಲಿಟಿ.
ನೋಡಿ, ಯಾವಕ್ಕೆ ಈ ಮೂರರಲ್ಲಿ ಯಾವೊಂದು ಲಕ್ಷಣ ಇರೋದಿಲ್ಲ. ಸೊ ಅಂತ ಪದಗಳನ್ನು ಏನಂತ ಗುರುತಿಸ್ತೀವಿ ಅಂತ ನೋಡಿ. ಇಲ್ಲಿ ಹ್ಯಾಪಿ, ಸ್ಯಾಡ್, ಲವ್, ಆನೆಸ್ಟಿ ಇದೆ ಅಲ್ವಾ. ಸೊ ಈ ಪದಗಳಿಗೆ, ಈ ನೌನ್ಸ್ಗೆ MTV ಇಲ್ಲ. ಇಟ್ ಮೀನ್ಸ್ ಮೆಜರಬಿಲಿಟಿನೂ ಇಲ್ಲ, ಟಚಬಿಲಿಟಿನೂ ಇಲ್ಲ, ವಿಜಿಬಿಲಿಟಿನೂ ಇಲ್ಲ. ನೋಡಿ, ಯಾವುದನ್ನ ನಾವು ಅಳತೆ ಮಾಡ್ಲಿಕ್ಕೆ, ತೂಕ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತೆ ಯಾವುದನ್ನ ಸ್ಪರ್ಶ ಮಾಡ್ಲಿಕ್ಕೆ, ಯಾವುದನ್ನ ಮುಟ್ಟಿ ನೋಡ್ಲಿಕ್ಕೆ, ಅನುಭವ ಪಡ್ಕೊಳ್ಳಿಕ್ಕೆ ಬರೋಲ್ಲ. ಹಾಗೆ ಯಾವುದನ್ನ ಕಣ್ಣಿಂದ ನೋಡೋಕಾಗಲ್ಲ. ಸೊ ಆ ತರದ ಲಕ್ಷಣಗಳು ಯಾವುದಾದ್ರೂ ಒಂದು ಇಲ್ಲ ಅಂದ್ರೂ ಕೂಡ ನೋಡಿ, ಇವುಗಳಿಗೆ ಯಾವ ಲಕ್ಷಣವೂ ಇಲ್ಲ. ಮೆಜರಬಿಲಿಟಿನೂ ಇಲ್ಲ, ಟಚಬಿಲಿಟಿನೂ ಇಲ್ಲ, ವಿಜಿಬಿಲಿಟಿನೂ ಇಲ್ಲ. ಹ್ಯಾಪಿ, ಸ್ಯಾಡ್, ಲವ್, ಆನೆಸ್ಟಿ. ಹಾಗಾಗಿ ಇವುಗಳನ್ನು ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಸೈಡ್ ಹರೀಶ್, ಕೊಡಿಯಾಲ್, ಪೀಕಾಕ್, ಬರ್ಕ್, ಸೊ ಲೈಕ್ ದಿಸ್. ಸೊ ಇವುಗಳಿಗೆ MTV ಲಕ್ಷಣಗಳಿದೆಯಾ? ಎಸ್, ಇದೆ. ನೋಡಿ, ಹರೀಶ್ ನೋಡ್ಬೋದಲ್ವಾ, ಹುಡುಗ ಅಲ್ವಾ, ಅವನು ಎಷ್ಟು ಎತ್ತರ ಇದ್ದಾನೆ ಅಂತ ಹೇಳ್ಬೋದಲ್ವಾ, ಎಷ್ಟು ಅಡಿ, ಎಷ್ಟು ಎತ್ತರ, ಎಷ್ಟು ತೂಕ ಹೇಳ್ಬೋದು. ಕೋಡಿಯಾಲ್ ಒಂದು ವಿಲೇಜ್, ಅದು ಎಲ್ಲಿ ಎಷ್ಟು ವಿಸ್ತಾರ ಇದೆ, ಎಷ್ಟು ಪ್ರದೇಶದಲ್ಲಿದೆ ಅಂತ ಹೇಳ್ಬೋದು, ಮೆಜರ್ ಮಾಡ್ಬೋದು. ಪೀಕಾಕ್ ಕಾಣಿಸುತ್ತೆ ಬ್ಯೂಟಿಫುಲ್ ಆಗಿ, ವಿಸಿಬಿಲಿಟಿ ಇದೆ, ಮೆಜರಬಿಲಿಟಿ ಇದೆ, ಟಚಬಿಲಿಟಿ ಕೂಡ ಇದೆ. ಅಂಡ್ ಬುಕ್ ಅನ್ನು ನಾವು ಮುಟ್ತೀವಿ, ಅದರ ಭಾರ ಎಷ್ಟು ತೂಕ ಇದೆ ಅಂತ ನೋಡ್ತೀವಿ, ಹಾಗೆ ಅದರ ಸ್ಪರ್ಶವನ್ನು ಕೂಡ ಎಲ್ಲ ಮಾಡ್ತೀವಿ ನಾವು. ಇಲ್ಲಿರುವಂತವುಗಳು ಎಲ್ಲವುಗಳಿಗೂ ಕೂಡ ಈ MTV ಲಕ್ಷಣಗಳಿವೆ. ಮೆಜರಬಿಲಿಟಿ, ಟಚಬಿಲಿಟಿ, ವಿಜಿಬಿಲಿಟಿ ಇರುವಂತಹ ಈ ನಾಮಪದಗಳಿಗೆ ನಾವು ಕಾಂಕ್ರೀಟ್ ನೌನ್, ದರ್ಶನಾತ್ಮಕ ನಾಮಪದಗಳು ಎಂದು ಕರೆಯುತ್ತೇವೆ. ಸೊ ಈಸಿಯಾಗಿ ನಾನು ಅಬ್ಸ್ಟ್ರಾಕ್ಟ್ ಅಂಡ್ ಕಾಂಕ್ರೀಟ್ ನೌನ್ಸ್ ಅನ್ನ, ನೌನ್ ಅಲ್ಲಿ ಬರುವಂತಹ ಅತಿ ಮುಖ್ಯವಾದಂತಹ ಎರಡು ವಿಧಗಳು ನೆನಪಿಟ್ಕೋಬೇಕು ಸ್ನೇಹಿತರೆ. ನೌನ್ ಒಳಗಡೆ ಬರುವಂತಹ ಮೇನ್ 2 ಟೈಪ್ಸ್ ಆಫ್ ನೌನ್ ಇದು, ಅಬ್ಸ್ಟ್ರಾಕ್ಟ್ ನೌನ್ ಅಂಡ್ ಕಾಂಕ್ರೀಟ್ ನೌನ್. ಆ ನಂತರ ಸಬ್ ಟೈಪ್ಸ್ ಅನ್ನ ನೋಡ್ತೀವಿ. ನೌನ್. ಸೊ ಫಸ್ಟ್ ಗೆ ನಾವು ಹಾಗಾದ್ರೆ ನೌನ್ ಅಂದ್ರೆ ಏನಪ್ಪ? ಸೊ ಬೇಸಿಕ್ ಆಗಿ ಬಹಳಷ್ಟು ಮಕ್ಕಳು ಈ ನೌನ್ ಬಗ್ಗೆ ಕಲ್ತಿರ್ತಾರೆ, ಹೇಳ್ತಾರೆ. ಕೆಲವರು ವಾಟ್ ಈಸ್ ನೌನ್ ಅಂತ ಕೇಳಿದ್ರೆ ನೋ ಆನ್ಸರ್, ತಡವರಿಸ್ತಾರೆ. ಹಾಗಾಗಿ ನೌನ್ ಅಂದ್ರೆ, ಸೊ ವಾಟ್ ಈಸ್ ನೌನ್ ಅಂತ ಪ್ರಶ್ನೆ ಬಂದಾಗ, ಎ ವರ್ಡ್ ವಿಚ್ ಈಸ್ ನೇಮಿಂಗ್, ಎ ವರ್ಡ್ ವಿಚ್ ಈಸ್ ನೇಮಿಂಗ್ ಎ ಪರ್ಸನ್, ಪ್ಲೇಸ್, ಬರ್ಡ್, ಅನಿಮಲ್, ಐಡಿಯಾ, ಫೀಲಿಂಗ್, ಕ್ವಾಲಿಟಿ, ಆಕ್ಷನ್ or state is called as noun. Noun is a naming word. Not simple ಆಗಿ ನೆನಪಿಟ್ಕೊಳ್ಳಿ. What is noun ಅಂತ ಕೇಳಿದ್ರೆ, noun is a naming word. ಹೆಸರನ್ನು ಸೂಚಿಸುವಂತ ಪದ. ಓಕೆ, ಈ ಪದ noun ನೇಮಿಂಗ್ ಆಫ್ ಎ ಪರ್ಸನ್, ವ್ಯಕ್ತಿಯ ಹೆಸರು ಯಾರ್ದಾದ್ರೂ ಆಗಿರ್ಬೋದು, ನನ್ನ ಹೆಸರಾಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು. ಪ್ಲೇಸ್, ನೇಮ್ ಆಫ್ ದ ಪ್ಲೇಸ್ ಹೇಳುವಂತಿರಬೇಕು. ನೇಮ್ ಆಫ್ ದ ಬರ್ಡ್, ನೇಮ್ ಆಫ್ ದ ಅನಿಮಲ್, ಎನಿ ಐಡಿಯಾ ಆರ್ ಎನಿ ಫೀಲಿಂಗ್ ಆರ್ ಎನಿ ಕ್ವಾಲಿಟಿ, ಆಕ್ಷನ್, ಸ್ಟೇಟ್. ಸೊ ಹೀಗೆ ತಿಳಿಸುವಂತಿದ್ದರೆ ಇದನ್ನು ನಾವು ನಾಮಪದ ಎಂದು ಕರೆಯುತ್ತೇವೆ. ನಾಮ ಅಂದ್ರೆ ಹೆಸರು, ಹೆಸರನ್ನು ಸೂಚಿಸುವಂತ ಪದ. ನೌನ್ ಈಸ್ ಎ ನೇಮಿಂಗ್ ವರ್ಡ್. ಸೊ ನೇಮಿಂಗ್ ಆಫ್ ಎ ಪರ್ಸನ್, place, bird, animal, idea, feeling, quality, action, state is called as noun ಅಂತೇಳಿ ಈಸಿಯಾಗಿ ನೀವು ನಾಮಪದ ಎಂದರೆ ಏನು ಅನ್ನೋದನ್ನ ಡೆಫಿನಿಷನ್ ಅನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಯಾವ ಪದ ವ್ಯಕ್ತಿ, ಸ್ಥಳ, ಪಕ್ಷಿ, ಪ್ರಾಣಿ, ಯೋಚನೆ, ಭಾವನೆ, ಗುಣ, ಕ್ರಿಯೆ, ಸ್ಥಿತಿಯನ್ನು ಹೆಸರಿಸುತ್ತದೆಯೋ ಅಥವಾ ತಿಳಿಸುತ್ತದೆಯೋ ಅಂತಹ ಪದಕ್ಕೆ ನಾವು ನಾಮಪದ ಎನ್ನುತ್ತೇವೆ. ಇದನ್ನು ಹೆಸರು ಸೂಚಿಸುವ ಪದ ಎನ್ನುವರು. ಇಟ್ ಈಸ್ ನೇಮಿಂಗ್ ವರ್ಡ್. ಇದು ಹೆಸರನ್ನು ಸೂಚಿಸುವಂತ ಪದ, ಅದು ನಾಮಪದ. ನೋಡಿ, ಕೈಂಡ್ಸ್ ಆಫ್ ನೌನ್. ಇಲ್ಲಿ ನಾಮಪದದ ವಿಧಗಳು ನಿಮಗಾಗ್ಲಿ ಗೊತ್ತಾಗಿದೆ.
ಒಂದು ಅಬ್ಸ್ಟ್ರಾಕ್ಟ್ ನೌನ್, ಇನ್ನೊಂದು ಕಾಂಕ್ರೀಟ್ ನೌನ್ ಅಂತೇಳಿ. ಇದು ಮುಖ್ಯವಾಗಿರುವಂತಹ ವಿಧಗಳು, ಟೈಪ್ಸ್. ಫಸ್ಟ್ ಒಂದು ಅಬ್ಸ್ಟ್ರಾಕ್ಟ್ ನೌನ್, ಗೋಚರವಾಚಕ ನಾಮಪದಗಳು. ಅಂದ್ರೆ ಮೆಜರಬಿಲಿಟಿ ಮಾಡ್ಲಿಕ್ಕೆ ಬರಲ್ಲ, ಅಳತೆ ಮಾಡ್ಲಿಕ್ಕೆ, ತೂಕ ಮಾಡ್ಲಿಕ್ಕೆ ಬರದಿರುವಂತವುಗಳು, ಜೊತೆಗೆ ಸ್ಪರ್ಶ ಮುಟ್ಲಿಕ್ಕೆ ಬರದೇ ಇರುವಂತವುಗಳು, ಕಣ್ಣಿಂದ ನೋಡ್ಲಿಕ್ಕೆ ಆಗದೆ ಇರುವಂತಹ ನಾಮಪದಗಳೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೇಳಿ ನಾವು ಪರಿಗಣಿಸಬೇಕು. ಸೊ ಸಮ್ ವರ್ಡ್ಸ್ ಆರ್ ಗಿವನ್ ಹಿಯರ್: honesty, love, sorrow, anger, sad, knowledge, joy, happiness, beauty, pain, excitement, bravery, hope, truth, etc. These are all comes under abstract noun. ಈ ಎಲ್ಲಾ ನಾಮಪದಗಳು ಇವೆಲ್ಲವೂ ಕೂಡ ಅಗೋಚರವಾಚಕ, ಮೀನ್ಸ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಕೆಳಗಡೆ ಬರತಕ್ಕಂಥವುಗಳು. ಮುಂದೆ ಕಾಂಕ್ರೀಟ್ ನೌನ್ಸ್. ಹಾಗಾದ್ರೆ ಎರಡನೇ ವಿಧ ಇದೆಲ್ಲ ದರ್ಶನಾತ್ಮಕ. ದರ್ಶನಾತ್ಮಕ ಅಂದ್ರೆ MTV ಲಕ್ಷಣಗಳಿರುವಂತಹ ಎಲ್ಲಾ ನಾಮಪದಗಳು, ಇಲ್ಲಿ ಬರುವಂತಹ ನಾಮಪದಗಳು ಮತ್ತೆ ವಿಧಗಳು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಪ್ರಾಪರ್ ನೌನ್ ಫಸ್ಟ್ ಟೈಪ್ ಈಸ್ ಕಾಂಕ್ರೀಟ್ ನೌನ್ ಒಳಗಡೆ ಬರುವಂತಹ ಸಬ್ ಟಾಪಿಕ್ಸ್ ಇವು. ಪ್ರಾಪರ್ ನೌನ್ ಅಂಕಿತ ನಾಮ. ಅಂಕಿತ ನಾಮ ಅಂದ್ರೆ ಇಟ್ಟಂತಹ ಹೆಸರು ಅಥವಾ ಇಟ್ಟುಕೊಂಡಂತ ಹೆಸರು. ರಾಜು, ರವಿ, ರಾಣಿ, ಗೋಪಿ, ಮದನ್, ಹೇಮಂತ್ ಎಟ್ಸೆಟ್ರಾ. ನನ್ನ ಹೆಸರು, ನಿಮ್ಮ ಹೆಸರು, ಅಥವಾ ಇತರ ಬೇರೆ ಯಾರದೇ ಆಗಿರ್ಲಿ ಹೆಸರುಗಳನ್ನ ಸೂಚಿಸುವ ಪಂಥ, ಅದು ಅಂಕಿತ ನಾಮ ಆಗಿರ್ಬೇಕು, ನಾಮಕರಣ ಆಗಿರ್ಬೇಕು. ಅದನ್ನ ನಾವು ಪ್ರಾಪರ್ ನೌನ್ ಅಂತೀವಿ. ಸೆಕೆಂಡ್ ಒಂದು ಕಾಮನ್ ನೌನ್. ನೋಡಿ, ರೂಢಿಯಿಂದ ಬಂದಿರುವಂತದ್ದು, ಹೊಸದಾಗಲ್ಲ. ಹಿಂದಿನ ಕಾಲದಿಂದಲೂ ಕೂಡ ರೂಢಿಯಿಂದ, ಬಾಯಿಂದ ಬಾಯಿಗೆ ಬಂದಿರುವಂತದ್ದು, ಅದು ರೂಢನಾಮ. ಯಾವ್ಯಾವು? ಬಾಯ್, ಗರ್ಲ್, ಮ್ಯಾನ್, ವುಮನ್, ಟೀಚರ್, ಚೈಲ್ಡ್. ನೋಡಿ, ಇವೆಲ್ಲಾ ಪದಗಳನ್ನ ನಾವು ಇವತ್ತು ಹೊಸದಾಗಿ ಕರಿತಾ ಇಲ್ಲ. ಹಿಂದೆನೂ ಬಾಯ್, ಹುಡುಗನಿಗೆ ಬಾಯ್ ಅಂತಾನೆ ಕರಿತಿದ್ರು, ಈಗ್ಲೂ ಕರೀತಾರೆ, ಮುಂದೆನೂ ಕರೀತಾರೆ. ಗರ್ಲ್ ಅಷ್ಟೇ, ಮ್ಯಾನ್, ವುಮನ್, ಟೀಚರ್, ಚೈಲ್ಡ್, ಇವೆಲ್ಲ ರೂಢಿಯಿಂದ ಬಂದಿರುವಂತಹ ನಾಮಪದಗಳು. ಇವುಗಳಿಗೆ ಕಾಮನ್ ನೌನ್ ಅಂತೇಳಿ ಕರಿತೀವಿ, ರೂಢನಾಮಗಳು. ನೆಕ್ಸ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ, ಸಮೂಹವಾಚಕ ನಾಮಪದಗಳು. ಯಾವ್ಯಾವು? ಎ ಬಂಚ್ ಆಫ್ ಕೀಸ್. ನೋಡಿ, ಎ ಬಂಚ್ ಆಫ್ ಕೀಸ್ ಅಥವಾ ಬಂಚ್ ಆಫ್ ಗ್ರೇಪ್ಸ್, ಒಂದು ಗೊಂಚಲು, ಒಂದು ಗುಂಪು, ಅದಕ್ಕೆ ನಾವು ಬಂಚ್ ಆಫ್ ಕೀಸ್ ಅಥವಾ ಬಂಚ್ ಆಫ್ ಗ್ರೇಪ್ಸ್ ಅಂತೀವಿ. ಅಂಡ್ ಎ ಗ್ರೂಪ್ ಆಫ್ ಬಾಯ್ಸ್, ಎ ಗ್ರೂಪ್ ಆಫ್ ಬಾಯ್ಸ್, ಬಾಯ್ಸ್ ಒಂದು ಗುಂಪಲ್ಲಿದ್ದಾಗ ಅದಕ್ಕೊಂದು ಹೆಸರು ಇರ್ತದೆ. ಓಕೆ, ಒಂದು ಟೀಮ್ ಅಂತಾನೋ, ಒಂದು ಕ್ಲಾಸ್ ಅಂತಾನೋ. ಓಕೆ, ಈ ಕಲೆಕ್ಷನ್ ಆಫ್ ಬುಕ್ಸ್ ಒಂದು ಕಡೆ ಇದ್ದಾಗ ಅದಕ್ಕೆ ನಾವು ಒಂದು ಹೆಸರು ಕೊಡ್ತೀವಿ, ಲೈಬ್ರರಿ ಅಂತ ಕರಿತೀವಿ. ಸೊ ಈ ತರ ಸಮೂಹವಾಚಕವಾಗಿ ಬರುವಂತಹ ನಾಮಪದಗಳು. ನೆಕ್ಸ್ಟ್ ಮಟೀರಿಯಲ್ ನೌನ್, ವಸ್ತುವಾಚಕ. ವಸ್ತುಗಳ ಬಗ್ಗೆ ಹೆಸರಿದೆ, ವಸ್ತುಗಳಿಗೂ ಕೂಡ ಹೆಸರಿದೆ, ವಸ್ತುಗಳ ಬಗ್ಗೆ ತಿಳಿಸುವಂತಹ ನಾಮಪದ. ಗೋಲ್ಡ್, ಸಿಲ್ವರ್, ಐರನ್, ಫೈಬರ್, ರಬ್ಬರ್, ಕಾಟನ್ ಎಟ್ಸೆಟ್ರಾ. ನೋಡಿ, ಇವೆಲ್ಲಗಳು ಕೂಡ ಬೇರೆ 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 ಹೆಸರುಗಳಿದೆ, ಪ್ರತಿಯೊಂದಕ್ಕೂ ಕೂಡ ಹೆಸರಿದೆ, ಒಟ್ಟು ಹೆಸರನ್ನು ಸೂಚಿಸುವುದು. ಹಾಗೆ ಇದನ್ನು ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ. ಕೌಂಟಬಲ್ ನೌನ್. ನೆಕ್ಸ್ಟ್ ಎಣಿಸಲ್ಪಡುವ, ಎಣಿಸ್ಲಿಕ್ಕೆ ಬರುವಂತಹ ನಾಮಪದಗಳಿದ್ದಾವೆ. ನೋಡಿ, ಸಿಂಗ್ಯುಲರ್, ಪ್ಲೂರಲ್. ಹೀಗೆ ಬಾಯ್, ಬಾಯ್ಸ್. ನೋಡಿ, ಒಬ್ಬ ಇದ್ರೆ ಸಿಂಗ್ಯುಲರ್, ಒಬ್ರಿಗಿಂತ ಜಾಸ್ತಿ ಇದ್ರೆ ಬಾಯ್ಸ್. ಎಣಿಸ್ತೀವಿ ನಾವು, ಎಷ್ಟು ಎಷ್ಟು ಬಾಯ್ಸ್ ಇದ್ದಾರೆ, ಎಷ್ಟು ಗರ್ಲ್ಸ್ ಇದ್ದಾರೆ. ಬುಕ್, ಬುಕ್ಸ್, ಲೈಕ್ ದಿಸ್. ಸಿಂಗ್ಯುಲರ್, ಪ್ಲೂರಲ್ ಅಲ್ಲಿ ನಾವು ಇದು ನಮಗೆ ಗೊತ್ತಾಗುತ್ತೆ, ಎಣಿಸ್ತೀವಿ. ನಾವು ಕ್ಲಾಸ್ ರೂಮ್ ಅಲ್ಲಿ ಆಗ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಆಗ್ಲಿ ನಾವು ಎಷ್ಟು ಜನ ಇದ್ದಾರೆ, ಎಷ್ಟು ಪ್ರಾಣಿಗಳಿದಾವೆ, ಎಷ್ಟು ಪಕ್ಷಿಗಳಿದಾವೆ, ವಿ ಕ್ಯಾನ್ ಕೌಂಟ್ ದೇಮ್. ಅವುಗಳನ್ನು ಎಣಿಸಬಲ್ಲಿವಿ. ಇದನ್ನ ಕೌಂಟಬಲ್ ನೌನ್ ಅಂತ ಕರಿತೀವಿ. ಹಾಗೇನೆ ಸಿಕ್ಸ್ತ್ ಒನ್ ಅನ್ಕೌಂಟಬಲ್ ನೌನ್. ನೋಡಿ, ಎಣಿಸಲಾಗದ, ಎಣಿಸಲಿಕ್ಕೆ ಆಗದೇ ಇಲ್ಲ. ಸೊ ಅಂತಹ ಒಂದು ನಾಮಪದಗಳು. ಸೊ ನೋ ಫ್ಯೂರಲ್ಸ್, ಇವುಗಳಿಗೆ ಯಾವುದೇ ಪ್ಲೂರಲ್ ಫಾರ್ಮ್ಸ್ ಇರುವುದಿಲ್ಲ. ಹಾಗಾಗಿ ಯಾವಂದ್ರೆ ಮಿಲ್ಕ್, ಟೀ, ಆಯಿಲ್, ವಾಟರ್, ಸ್ಯಾಂಡ್. ಸೊ ದೀಸ್ ಆರ್ ಆಲ್ ಅನ್ಕೌಂಟಬಲ್ ನೌನ್ಸ್.
ಇವುಗಳನ್ನ ಎಣಿಸೋಕೆ ಆಗೋದೇ ಇಲ್ಲ. ನೋಡಿ, ಯಾರಿಗಾದ್ರೂ ಮಿಲ್ಕ್ ಅನ್ನ ಹೌ ಮೆನಿ ಡ್ರಾಪ್ಸ್ ಆರ್ ದೇರ್ ಇನ್ ದ ಗ್ಲಾಸ್ ಅಂತೇಳಿ ಕೇಳ್ತಾರ? ಅಥವಾ ಎಣಿಸೋಕಾಗುತ್ತಾ? ಆಯಿಲ್ ಎಷ್ಟು ಹನಿ ಇದೆ ಅದನ್ನ ನಾವು ಅಳತೆ ಮಾಡ್ತೀವಿ, ಲೀಟ್ರಲ್ಲಿ ಅಳತೆ ಮಾಡ್ತೀವಿ, ಕೆಲವೊಂದನ್ನು ಕೆಜಿಗಳಲ್ಲಿ ಅಳತೆ ಮಾಡ್ತೀವಿ. ಅಷ್ಟು ಬಿಟ್ರೆ ನೋಡಿ, ವಾಟರ್, ಈ ಗ್ಲಾಸ್ ಅಲ್ಲಿ ಎಷ್ಟು ಡ್ರಾಪ್ಸ್ ವಾಟರ್ ಇದೆ ಎಣಿಸಕ್ಕಾಗತ್ತಾ? ನೆವರ್. ಹಾಗಾಗಿ ಇವುಗಳನ್ನ ಎಣಿಸಲಿಕ್ಕಾಗದಂತಹ ನಾಮಪದಗಳು, ಈ ತರದವುಗಳು ಕೂಡ ನಮಗೆ ಬರ್ತವೆ ನಾವು ನೌನ್ಸ್ ಅಲ್ಲಿ. ನೆಕ್ಸ್ಟ್, ಜೆಂಡರ್ ಆಫ್ ಎ ನೌನ್. ನೋಡಿ, ಬಹಳಷ್ಟು ಮಂದಿ 6 ಟೈಪ್ಸ್ ಅನ್ನ ಹೇಳ್ತಾರೆ. ಆದ್ರೆ ನಾನು ಈ ಒಂದು 7th ಒಂದನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ. ಜೆಂಡರ್ ಆಫ್ ಎ ನೌನ್, ಲಿಂಗವಾಚಕ ನಾಮಪದಗಳು. ಇದು ಕೂಡ ಮಕ್ಕಳಿಗೆ ಗೊತ್ತಿರಲ್ಲ. ನೋಡಿ, ಫಯೆಟ್ ಅಂತಾರೆ, ಈ ಪದ್ಯಗಳನ್ನ ಬರೆದಿರುವಂತವರು ಕವಿ. ಪೊಯೆಟೆಸ್ ಅಂದ್ರೆ ಕವಯಿತ್ರಿ ಅಂತ ಹೇಳ್ಬೇಕಾಗತ್ತಲ್ವಾ? ಹಾಗಾದ್ರೆ ಈ ತರದ ಪದಗಳು ಕೂಡ ಮಕ್ಕಳಿಗೆ ಗೊತ್ತಿರಬೇಕು. ಪೊಯೆಟ್, ಪೊಯೆಟೆಸ್, ಬ್ರೈಡ್, ಬ್ರೈಡ್ ಗ್ರೂಮ್. ಸೊ ವಧು ವರ ಹೇಳುವಾಗ, ಮದುಮಗ ಅಥವಾ ಮದುಮಗಳು ಅಂತ ಹೇಳುವಾಗ ನಾವು ಈ ಜೆಂಡರ್ ಆಫ್ ಎ ನೌನ್ ಅನ್ನ ಕೂಡ ಬಳಸಬಹುದು. ಈ ಲಯನ್, ಲಯನ್ನೆಸ್, ಆಥರ್, ಆಥರೆಸ್. ಸೊ ಈ ತರದ ಪದಗಳನ್ನು ಕೂಡ ಸ್ತ್ರೀಲಿಂಗ, ಪುಲ್ಲಿಂಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಳಸ್ತಾ ಇರ್ತೀವಿ. ಸೊ ಟೋಟಲಿ ನಿಮಗೆ ಇಲ್ಲಿ 7 ಟೈಪ್ಸ್ ಆಫ್ ಕಾಂಕ್ರೀಟ್ ನೌನ್ಸ್ ಆರ್ ದೇರ್ ಇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಗ್ರಾಮರ್. ಒಟ್ಟು 7 ವಿಧಗಳು ನಿಮಗೆ ಕಾಂಕ್ರೀಟ್ ನೌನ್ ಅಲ್ಲಿ ನೋಡ್ತೀರಿ. ಸೊ ಇವುಗಳನ್ನ ನಾವು ವಿತ್ ಡೀಟೇಲ್ಸ್, ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಸಿ ಇನ್ ದ ನೆಕ್ಸ್ಟ್. ಸೊ ನೀವು ಇಷ್ಟೊತ್ತು ಕಲ್ತಿರೋದ್ರ ಬಗ್ಗೆ ನಿಮಗೆ ಒಂದು ಪ್ರಶ್ನೆ. ಸೊ ಮೇನ್ಲಿ ಹೌ ಮೆನಿ ಟೈಪ್ಸ್ ಆಫ್ ನೌನ್ ಆರ್ ದೇರ್ ಇನ್ ಇಂಗ್ಲಿಷ್? ಇಲ್ಲಿ ಎಷ್ಟು ರೀತಿಯ ನಾಮಪದಗಳಿವೆ ಅನ್ನೋದ್ರ ಬಗ್ಗೆ ಆಪ್ಷನ್ಸ್ 2, 10, 3, 4. ಮುಖ್ಯವಾಗಿ ಎಷ್ಟು ರೀತಿಯ ನಾಮಪದಗಳಿವೆ ಮೇನ್ಲಿ ಕ್ವಶನ್ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಕಾಮೆಂಟ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಿ. ಸೊ ಹೀಗೆ ಈ ಒಂದು ಟಾಪಿಕ್ ನಾನು ಶಾರ್ಟ್ ಮಾಡಿ, ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಸೊ ಸ್ಪ್ಲಿಟ್ ಮಾಡಿ ಸೊ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಯು ಎಂಜಾಯ್ ಅಂಡ್ ಸೊ ಲೈಕ್ ದಿಸ್ ವಿಡಿಯೋ. ಸೊ ವಾಚ್ ದಿಸ್ ವಿಡಿಯೋ ಸೊ ಅಂಟಿಲ್ end and share it to others. Thank you so much. Thank you for watching.